ಪೊಲೀಸ್ನವರು ಕೆಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಅವಶ್ಯಕವಾದಂಥ ವಸ್ತುಗಳನ್ನು ಅಂದರೆ ಮೊಬೈಲ್ಗಳಾಗಿರ್ಬೋದು ಅಥವಾ ವಸ್ತುಗಳನ್ನಾಗಿರ್ಬೋದು, ಆ ಪ್ರಕರಣಕ್ಕೆ ಇನ್ವಾಲ್ವ್ ಆಗಿದೆ ಅಂತೇಳಿ ವೆಹಿಕಲ್ಗಳನ್ನಾಗ್ಬೋದು ಸೀಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಲ್ಲಿ ಐಟಮ್ಗಳನ್ನು ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕಾದ್ರೆ ಸರಿಯಾದ ದಾಖಲೆಗಳಿಲ್ಲ ಅಂತೇಳಿ, ಅಥವಾ ಹಣವನ್ನು ಸಾಗಿಸ್ಬೇಕಾದ್ರೆ, ಆಭರಣಗಳನ್ನು ಸಾಗಿಸ್ಬೇಕಾದ್ರೆ ಸರಿಯಾದ ದಾಖಲೆಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ತನಿಖಾ ಸಂದರ್ಭದಲ್ಲಿ ಅವುಗಳನ್ನು ಸೀಸ್ ಮಾಡ್ಕೊಳ್ಳೋಂಥದ್ದು, ಅಥವಾ ನೈಸರ್ಗಿಕ ಸಂಪತ್ತುಗಳಿಗೆ ಸಂಬಂಧಪಟ್ಟಂತೆ ಮರಳಾಗಿರ್ಬೋದು, ಮರಗಳಾಗ್ಬೋದು, ಇವುಗಳನ್ನು ಸಾಗಿಸ್ಬೇಕಾದ್ರೆ ಅಂಥ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭಗಳಲ್ಲಿ, ಸೊ ಈ ರೀತಿಯಲ್ಲಿ ಒಂದು ವೆಹಿಕಲ್ಲೇ ಆಗ್ಬೋದು, ಯಾವುದೇ ಒಂದು ವಸ್ತುಗಳನ್ನು ಸೀಸ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ನಾವು ಪ್ರಾಪರ್ಟಿ ರಿಲೀಸ್ಗಾಗಿ ಒಂದು ಅಪ್ಲಿಕೇಶನನ್ನು ಕೋರ್ಟ್ಗೆ ಹಾಕ್ತೀವಿ. ಸೊ ಇಲ್ಲಿವರೆಗೂ CRPCಯ ಸೆಕ್ಷನ್ 457ರಲ್ಲಿ ಅಪ್ಲಿಕೇಶನನ್ನು ಹಾಕಿ ವೆಹಿಕಲ್ಗಳನ್ನ ರಿಲೀಸ್ ಮಾಡಿಸ್ಕೊಳ್ತಾ ಇದ್ವಿ. ಸೊ ಆದರೆ ಈಗ CRPC ಇಲ್ಲ, ಅದರ ಬದಲಿಗೆ BNSS ಆ್ಯಕ್ಟ್ ಬಂದಿರೋದ್ರಿಂದ ಅದರ ಅಡಿಯಲ್ಲಿ ಅರ್ಜಿಯನ್ನು ಹಾಕಿ ವೆಹಿಕಲ್ಗಳನ್ನಾಗಲಿ ಅಥವಾ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಯಾವುದೇ ಒಂದು ವಸ್ತುಗಳನ್ನಾಗಲಿ ಬಿಡಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ BNSS ಆ್ಯಕ್ಟ್ನ 503 ಸೆಕ್ಷನ್ 503 ಆಫ್ BNSS ಆ್ಯಕ್ಟ್ ಇದರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ವೆಹಿಕಲ್ ರಿಲೀಸನ್ನು ಇನ್ನು ಮುಂದೆ ಮಾಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಾವು CRPCಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ BNSS ಆ್ಯಕ್ಟ್ನ 503ರಲ್ಲಿ ಅರ್ಜಿಯನ್ನು ಸಲ್ಲಿಸಿ ವೆಹಿಕಲ್ಗಳನ್ನು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಸೊ ವೆಹಿಕಲ್ಗಳನ್ನು ರಿಲೀಸ್ ಮಾಡ್ಕೊಂಡ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಏನು ಟರ್ಮ್ ಆ್ಯಂಡ್ ಕಂಡೀಷನ್ಸನ್ನು ನ್ಯಾಯಾಲಯ ವಿಧಿಸಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಬಾಂಡನ್ನು ಕೂಡ ಬರೆದು ಕೊಟ್ಟು ಆ ವೆಹಿಕಲ್ ರಿಲೀಸನ್ನು ಮಾಡಿಸ್ಕೋಬೇಕಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.